ಶ್ರೀ ಚೆನ್ನಾರೆಡ್ಡಿ ಪಾಟೀಲ್ ಕೆನ್ನೂರು ಸರ್ ಅವರು ಅಂತ ಹೇಳ್ತಾರೆ. ನಿಜವಾಗ್ಲೂ ಸರ್ಕಾರದ ಈ ಒಂದು ಯೋಜನೆ ಅತ್ಯಂತ ಅಭಿನಂದನಾರ್ಹ ಯೋಜನೆಯಾಗಿದೆ. ಮಕ್ಕಳ ಅಪೌಷ್ಟಿಕತೆಯನ್ನು ದೂರೀಕರಿಸಲಿಕ್ಕೆ ಸರ್ಕಾರ 2 ದಿನದ ಒಂದು ಮೊಟ್ಟೆ ಯೋಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಇದನ್ನು ಹಾಕ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿಯೇ ಐತಿಹಾಸಿಕವಾದಂಥ ಗಿರಿ ಜಿಲ್ಲೆಗೆ ಮತ್ತೊಂದು ಗರಿ ರೂಪದಲ್ಲಿ ಇವತ್ತು ಕಾರ್ಯಕ್ರಮ ಆರಂಭವಾಗಿದೆ. ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜಿಲ್ಲೆಗಳು ಅಂದರೆ ರಾಯಚೂರು ಮತ್ತು ಯಾದಗಿರಿ. ಅಂದು ಹೃದಯದ ಗೌರವದ ವಂದನೆ, ವಿಶೇಷವಾದ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅರಕೇರ ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಂದ ನಾಗರಿಕ ಸರ್ಕಾರ. ಸಾಕಷ್ಟು ಸಮಯನ ತಗೊಳ್ಳಿದ್ದೀವಿ. ಅದಕ್ಕೆ ಹೆಚ್ಚು ಸಮಯ ನಾನು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ನಾವು ಬೆಳಗ್ಗೆ 8 ಗಂಟೆಗೆ ಪ್ಲೇನ್ ಇತ್ತು, 9:30ಗೆ ಲ್ಯಾಂಡ್ ಆಗಬೇಕಾಯಿತು. ಆದರೆ ನಾನು ಅಲ್ಲಿಂದ ಬೆಂಗಳೂರಿಂದ ಹೊರಟಿದ್ದೆ 11:30 ಆಗೋಗ್ಬಿಡ್ತು. ಬಂದ ಮೇಲೆ ಮತ್ತೆ ಎಲ್ಲರೂ ಕೂಡ ಊಟ ಮಾಡಿ ಆಮೇಲೆ ಈ ಕಾರ್ಯಕ್ರಮವನ್ನು ಶುರು ಮಾಡಿ ಅಂತ ಹೇಳಿದರು. ಅದಕ್ಕೆ ತಡವಾಗಿ ಬಂದಿದ್ದಕ್ಕೆ ತಮ್ಮೆಲ್ಲರ ಕ್ಷಮೆಯನ್ನು ಈ ಸಂದರ್ಭದಲ್ಲಿ ಕೇಳ್ತಾ, ಇವತ್ತು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಐತಿಹಾಸಿಕ ದಿನ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕೆಂದರೆ ಎಲ್ಲ ಮಾನವನಾಗಿ ಹುಟ್ಟಿದ ಮೇಲೆ ಫಸ್ಟ್ ಎಲ್ಲರೂ ಏನು ಕೇಳೋದಂದ್ರೆ ಹೊಟ್ಟೆಗೆ ಅನ್ನ ಕೇಳ್ತಾರೆ. ಆ ಕೆಲಸನ ಯಾರೇ ಸರ್ಕಾರದವರಾಗಲಿ, ಯಾರೇ ತಂದೆ ತಾಯಿಯವರಾಗಲಿ, ಯಾರೇ ದಾನಿಗಳು ಮಾಡಿದಾಗ ಅವರಿಗೆ ಧನ್ಯವಾದಗಳನ್ನು ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ಇವತ್ತಿನ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು, ಯಾಕೆಂದರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಕೊಡ್ಕೊಂಡು ಬಂದಿದ್ದೀವಿ. ಸಾಕಷ್ಟು, ನಾನು ಸುಮಾರು 15 ತಿಂಗಳಾಯಿತು, 1 ವರ್ಷ 3 ತಿಂಗಳಾಗ್ತಾ ಬಂತು ನಾನೊಬ್ಬ ಸಚಿವನಾಗಿ. ಮಾನ್ಯ ಸಿದ್ದರಾಮಯ್ಯವರು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಇಲಾಖೆ ಯಾವುದು ಅಂತ ಹೇಳಿದರೆ ಅದು ಶಿಕ್ಷಣ ಇಲಾಖೆ. ಸುಮಾರು 35-40% ಯಾರು ಸರ್ಕಾರಿ ನೌಕರರಿದ್ದಾರೆ ಅದೆಲ್ಲದೂ ಕೂಡ ನನ್ನ ಇಲಾಖೆಗೆ ಹೆಚ್ಚು ಬರ್ತದೆ. ಸುಮಾರು 76,000 ಶಾಲೆಗಳು ಬರ್ತಾವೆ, ಅನುದಾನಿತ ಶಾಲೆ, ಸರ್ಕಾರಿ ಶಾಲೆ, ಅನುದಾನಿತ ರಹಿತ ಶಾಲೆ, ಕಾಲೇಜು ಎಲ್ಲ ಸೇರಿ. ಅಂದರೆ 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಸುಮಾರು 76,000 ಶಾಲೆಗಳು ಬರ್ತವೆ. ಆದರೆ ಅನುದಾನಿತ ಶಾಲೆಗೆ ಏನು ನಾವು ಸರ್ಕಾರದಿಂದ ಅನುದಾನವನ್ನು ಕೊಡ್ತೀವಿ, ಹಾಗೂ ಸರ್ಕಾರಿ ಶಾಲೆ ಎರಡೂ ಸೇರಿದರೆ ಸುಮಾರು 56,000 57,000 ಶಾಲೆಗಳು ಮತ್ತು ಕಾಲೇಜ್ಗಳು ನಮ್ಮ ಇಲಾಖೆಗೆ ಸುಮಾರು 12ನೇ ಕ್ಲಾಸ್ವರೆಗೂ ಬರ್ತಕ್ಕಂಥದ್ದು ಇವತ್ತಿದೆ. ಸುಮಾರು 57 ಲಕ್ಷ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಮತ್ತು ಎಲ್ಲ ಸೇರಿ ಸುಮಾರು 60 ಲಕ್ಷ ಕಾಲೇಜು ಎಲ್ಲ ಸೇರಿದರೆ 60 ಲಕ್ಷ ಮಕ್ಕಳು ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಓದ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾರೆ. ಇವತ್ತು ಯಾಕೆ ಐತಿಹಾಸಿಕವಾಗಿರ್ತಕ್ಕಂಥ ದಿನ ಮತ್ತು ಯಾಕೆ ಯಾದಗಿರಿಯಲ್ಲಿ ಮತ್ತು ಈ ಕಡೆ ಭಾಗದಲ್ಲಿ ಮಾಡಬೇಕು ಅಂಥೇಳಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ, ಯಾಕೆ ನಾವು ಬೆಂಗಳೂರಲ್ಲಿ ಮಾಡಿಬಿಡ್ಬೋದಾಗಿತ್ತು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಧನ್ಯವಾದಗಳನ್ನು ಕೃತಜ್ಞತೆಯನ್ನು ಹೇಳಬೇಕಾಗ್ತದೆ. ಯಾಕೆ ಎಲ್ಲೋ ರೀತಿಯಲ್ಲಿ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದು, ಭಾಗ್ಯಗಳನ್ನು ಕೊಡ್ತಕ್ಕಂಥದ್ದು ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಏನಾರು ಇವತ್ತು ನಿಮ್ಮ ಮುಂದೆ ಇವತ್ತು ಸಚಿವನಾಗಿದ್ದೀನಿ, ದರ್ಶನಾಪುರ ಅವರು ಸಚಿವರಾಗಿದ್ದಾರೆ, ನಾವೆಲ್ಲರೂ ಕೂಡ ಶಾಸಕರಾಗಿದ್ದೀವಿ ಅಂತ ಹೇಳಿದರೆ ಎಲ್ಲೋ ಒಂದು ರೀತಿಯಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಏನು ಮಾತನ್ನು ಕೊಟ್ಟಿದ್ವಿ, ಆ ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ. ಇವತ್ತು ನಮಗೆ ಭಾಳ ಹೆಮ್ಮೆ ಇದೆ. ಒಬ್ಬ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗೂ ಕೂಡ, ಯಾಕೆಂದರೆ ಚುನಾವಣೆ ಪ್ರಣಾಳಿಕೆಯ ಗ್ಯಾರಂಟಿ ಚುನಾವಣೆ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿದ್ದೆ. ನನಗೆ ಭಾಳ ಹೆಮ್ಮೆ ಇದೆ. ನಮ್ಮ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಗೂ ಕೂಡ ಇವತ್ತು ಮನೆಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಯಾಕೆಂದರೆ ಎಲ್ಲೋ ಒಂದು ರೀತಿಯಲ್ಲಿ ಹಸಿದ ಹೊಟ್ಟೆಗೆ ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಅನ್ನಭಾಗ್ಯ ಅಂತ ಹೇಳಿ ಮಾಡಿದರು. ಇವತ್ತು ನಾನು ಸಚಿವನಾದ ಮೇಲೆ ಮುಂಚೆ ಸುಮಾರು 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಮಾತ್ರ ಮೊಟ್ಟೆಯನ್ನು ಕೊಡ್ತಕ್ಕಂಥ, ವಾರದಲ್ಲಿ ಒಂದೇ ಒಂದು ದಿವಸ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ
ಅದನ್ನು 10ನೇ ಕ್ಲಾಸ್ವರೆಗೂ ವಾರದಲ್ಲಿ 2 ಮೊಟ್ಟೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ್ವಿ. ಆದರೆ ಇವತ್ತು ನನಗೆ ಭಾಳ ಹೆಮ್ಮೆ ಇದೆ, ನಮ್ಮ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಟ್ಟು, ಯಾಕೆಂದರೆ ಯಾರಾದರೂ ಸರ್ಕಾರಕ್ಕೆ ದುಡ್ಡು ಕೊಡಬೇಕಂದ್ರೆ ಕೊಡೋಲ್ಲ ಅಷ್ಟು ಈಸಿಯಾಗಿ, ನಂಬಿಕೆಯನ್ನು ಅಷ್ಟೊಂದು ಇಟ್ಕೊಳ್ಳೋದಿಲ್ಲ, ಇಲ್ಲ ಎಲ್ಲೋ ಅವ್ಯವಹಾರ ಆಗೋಗ್ಬಿಡುತ್ತೆ ಅಂತೇಳಿ. ಆದರೆ ಇವತ್ತು ತಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆ ಪೌಷ್ಟಿಕತೆಗೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಆ ಪೌಷ್ಟಿಕತೆಯನ್ನು ಕೊಡಬೇಕು, ಅವರಿಗೆ ಶಕ್ತಿಯನ್ನು ಕೊಡಬೇಕು. ಯಾಕೆಂದರೆ ಪೌಷ್ಟಿಕತೆ ವಿದ್ಯಾಭ್ಯಾಸ ಅದೆರಡೂ ಕೂಡ ಸ್ನೇಹಿತರಿದ್ದಂಗೆ. ಪೌಷ್ಟಿಕತೆ ಎಷ್ಟು ಕೊಡ್ತೀವಿ ವಿದ್ಯಾಭ್ಯಾಸನೂ ಕೂಡ ಅಷ್ಟೇ ಮಾಡಿ ಮಕ್ಕಳ ಭವಿಷ್ಯವನ್ನು ಹೆಚ್ಚು ಮುಂದೆ ಬರ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಆದರೆ ಇವತ್ತು ನಮಗೆ ಏನು ವಾರದಲ್ಲಿ 6 ದಿವಸದೊಳಗೆ 2 ದಿವಸ ನಾವು ಮೊಟ್ಟೆಯನ್ನು ಕೊಡ್ತಾ ಇದ್ವಿ, ಅದಕ್ಕೆ ಸುಮಾರು 106 ಕೋಟಿ ಆಗೋದು. ಆದರೆ ಇವತ್ತು 3 ವರ್ಷಕ್ಕೆ ಅಜೀಂ ಪ್ರೇಮ್ಜಿ ಅಂತ ಹೇಳಿದ್ದಾರೆ. ಅಜೀಂ ಪ್ರೇಮ್ಜಿ ಅವರು ಅಂದರೆ ವಿಪ್ರೋ ಅಂತ ಹೇಳಿ ಒಂದು ಕಂಪನಿ ಇದೆ. ಅವ್ರು ಏನಂತ ಹೇಳಿದರೆ, ದಾನಿಗಳು ಸಾಕಷ್ಟು ದಾನವನ್ನು ಶಿಕ್ಷಣ ಇಲಾಖೆಗೆ, ಪೌಷ್ಟಿಕತೆಗೆ ಇಡೀ ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲೂ ಕೊಡ್ತಾ ಇದ್ದಾರೆ. ಅವ್ರು ನಮ್ಮ ಕರ್ನಾಟಕದಲ್ಲೇ, ಅವರು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಇಷ್ಟು ಮೇಲ್ಮಟ್ಟಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ. ಅವರು ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆ ಇವತ್ತು ನೆನಪಿಡ್ಕೊಳ್ಳಿ, ಸರ್ಕಾರದಿಂದ ಹಣ ಸಿಗೋದೇ ಕೆಲವು ಸತಿ ಕಷ್ಟ ಆಗುತ್ತೆ. ಯಾಕೆಂದರೆ ಭಾಳ ವಿಶಾಲವಾಗಿದೆ ಕರ್ನಾಟಕ ರಾಜ್ಯ, ವಿಶಾಲವಾಗಿದೆ, ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಡ್ತೀವಿ, ಕೆಲವು ಸತಿ ಹಣದ ಕೊರತೆ ಬರ್ತದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಉದಾರ ಮನಸ್ಸಲ್ಲಿ ಅವರು ದುಡಿದಿರ್ತಕ್ಕಂಥ ಸುಮಾರು 80% ಅವ್ರು ಏನೇನು ದುಡಿತಾರಲ್ಲ ಅದೆಲ್ಲದೂ ಕೂಡ ದಾನವನ್ನು ಮಾಡ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿ ಯಾರು ಅಂತ ಹೇಳಿದರೆ ಅಜೀಂ ಪ್ರೇಮ್ಜಿ ಅವರು. ಅವರು ಇವತ್ತು ನಮ್ಮ ಇಲಾಖೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡು ವಾರದಲ್ಲಿ ಇನ್ನೂ 4 ದಿವಸ, ಮಾನ್ಯ ಮುಖ್ಯಮಂತ್ರಿಗೆ ಆಸೆ ಇತ್ತು, ಇಲ್ಲ ಮಧು ಎಲ್ಲದೂ ಕೂಡ 6 ದಿವಸನೂ ನಾವು ಮುಂದಿನ ದಿನಗಳಲ್ಲಿ ಕೊಡಬೇಕಾಗುತ್ತೆ, ಪೌಷ್ಟಿಕತೆಗೆ ಅದನ್ನು ಒತ್ತು ಕೊಡಬೇಕಾಗ್ತದೆ. ಬಡತನದಲ್ಲಿ ಎಲ್ಲರೂ ಕೂಡ ಸಮಾನತೆಗೆ ಬರಬೇಕಂದ್ರೆ ಎಲ್ಲರೂ ಕೂಡ ಒಂದೇ ಥರದ ಆಹಾರ ಸೇವನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದಾಗ ಮಾತ್ರ ನಮ್ಮ ಸರ್ಕಾರಕ್ಕೂ ಕೂಡ ಆ ಗೌರವ ಬರುತ್ತೆ ಅಂತೇಳಿ ಆ ಸ್ಥಾನವನ್ನು ಇವತ್ತು ಅಜೀಂ ಪ್ರೇಮ್ಜಿಯವರು, ನಾವು ವಾರದಲ್ಲಿ 2 ಮೊಟ್ಟೆ ಕೊಟ್ಟರೆ ಇವತ್ತು 3 ವರ್ಷಕ್ಕೆ ವಾರ ಇಡೀ 4 ಮೊಟ್ಟೆ ಸೇರಿ ವಾರ ಇಡೀನೂ ಕೂಡ ಮೊಟ್ಟೆ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಮಕ್ಕಳಿಗೆ ಇವತ್ತು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕೊಡ್ತಕ್ಕಂಥ ವ್ಯವಸ್ಥೆ. ಸುಮಾರು ದಿನಕ್ಕೆ ಇವತ್ತಿಂದ ಶುರು ಆಯ್ತು, ಇವಾಗ 57 ಲಕ್ಷ ಮಕ್ಕಳು ಇವತ್ತು ದಿನ ಇನ್ನು ಮೇಲೆ ಮೊಟ್ಟೆ ಸೇವನೆಯನ್ನು, ಇಲ್ಲಾಂದರೆ ಚೀಕಿ ಸೇವನೆ, ಇಲ್ಲಾಂದರೆ ಬಾಳೆಹಣ್ಣು. ಯಾಕೆಂದರೆ ಕೆಲವರು ಮೊಟ್ಟೆ ತಿಂತಾರೆ, ಕೆಲವರು ಎಷ್ಟು ಜನರು ಮೊಟ್ಟೆ ತಿಂತೀರಿ ಕೈ ಎತ್ತರಿ ನೋಡೋಣ ಇಲ್ಲಿ. ಭಾಳ ನಮ್ಮ ಪಾರ್ಟಿನ ಜಾಸ್ತಿ ಐತಂಗ. ಎಷ್ಟು ಜನರು ಚೀಕಿ ತಿಂತೀರಿ ಹೇಳ್ರಿ ನೋಡೋಣ. ಚೀಕಿ ತಿನ್ನೋರು ದರ್ಶನಪುರ ನಿಮ್ಮ ಪಾರ್ಟಿ ಇದು. ಸೊ ನಮ್ಮದು ಸ್ವಲ್ಪ ಸ್ಟ್ರಾಂಗ್ ಐತಿ ಇಲ್ಲಿ, ಯಾಕೆಂದರೆ ಮೊಟ್ಟೆ ಅವಶ್ಯಕತೆ ಐತಿ. ಬಾಳೆಹಣ್ಣು ರೂಪದಲ್ಲಿ ಇಡೀ ರಾಜ್ಯದಲ್ಲಿ 57 ಲಕ್ಷ ಮಕ್ಕಳು ಇನ್ನು ಮೇಲೆ ದಿನ ಒಂದು ಊಟ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನು ಅದ್ರ ಜೊತೆಗೆ ಪೌಷ್ಟಿಕತೆ ಕೊಡ್ತಕ್ಕಂಥದ್ದು. ಇದಕ್ಕೆ ಎಷ್ಟು ಹಾಕೋದು ಗೊತ್ತಾ ದುಡ್ಡು? ಎಷ್ಟು ನಾವು 5 ರೂಪಾಯಿ 10 ರೂಪಾಯಿ ಕೊಡೋಕ್ಕಿಂತ ಮುಂದೆ ನೋಡ್ತೀವಿ, ಹೌದಾ, ನಾವು ದುಡ್ದಿರೋ ದುಡ್ಡಲ್ಲಿ. ಆದರೆ ಇವತ್ತು 3 ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ 1591 ಕೋಟಿಯನ್ನು ಈಗಾಗಲೇ ನಮ್ಮ ಇಲಾಖೆಗೆ ಕೊಡ್ತಕ್ಕಂಥ ಒಂದು MOU ಮಾಡಿದೆ 3 ವರ್ಷಕ್ಕೆ. ಯಾರು ಕೂಡ ಇಡೀ ಭಾರತ ದೇಶದಲ್ಲಿ ಯಾರು ಕೂಡ ಇತಿಹಾಸವನ್ನು ಸೃಷ್ಟಿ ಮಾಡಿಲ್ಲ. ಅದಕ್ಕೆ ನನಗೆ ಹೆಮ್ಮೆ ಇದೆ, ದಾನಿ ಕೊಟ್ಟಿರ್ತಕ್ಕಂಥವರಿಗೆ ಒಂದು ಚಪ್ಪಾಳೆಯನ್ನು ನಾವು ಇಡೀ ರಾಜ್ಯದ ಪರವಾಗಿ ಅವ್ರಿಗೆ ಕೊಡಬೇಕಾಗುತ್ತೆ. 10 ವರ್ಷದೊಳಗೆ ನೀವು ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಗ್ಯಾರಂಟಿ ನೀವು ಬಂದೇ ಬರ್ತೀರಿ ಅಂತಕ್ಕಂಥದ್ದು. ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸರ್ಕಾರ ನಿಮ್ಮ ಪರವಾಗಿ ನಿಲ್ತದೆ. ಇನ್ನೊಂದು ಮಾತನ್ನು ಹೇಳಿದರು, ಭಾಳ ನನಗೆ ಸನ್ಮಾನ ಮಾಡಿದರು. ಏನಂತ ಹೇಳಿದರೆ 32,000 ಜನ ಟೀಚರ್ಸಿಗೆ ಏನೋ ಟ್ರಾನ್ಸ್ಫರ್ ಯೋಜನೆ ಏನೋ ಭಾಗ್ಯ ಕೊಟ್ಟರು ಅಂತೇಳಿ. ನೀವೇನೋ ಹಾರ ಹಾಕ್ತೀರಿ, ಈ ಕಡೆದ ಭಾಗದ ಜನರು ಎಷ್ಟು ಜನರು ನನ್ನ ಬೈಕಿಂದ ಗೊತ್ತಾ? ಅದಕ್ಕೆ ನಿಮಗೆ ಗೊತ್ತಿಲ್ಲ, ಅದು ಭಾಳ ತೊಂದರೆ ಆಗ್ಬಿಡುತ್ತೆ ನನಗೆ. ಆಮೇಲೆ ನಮ್ಮ ಇಲಾಖೆಯವರು ಎಲ್ಲರೂ ಕೂಡ ಇದ್ದಾರೆ. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಇಲ್ಲಿಂದ ಯಾರ್ಯಾರು ಟ್ರಾನ್ಸ್ಫರ್ ತೊಗೊಂಡಿದ್ದಾರೆ ಫಸ್ಟು ಆ ಸ್ಥಾನಕ್ಕೆ ಮತ್ತೆ ನಾವು ಬಂದ ತಕ್ಷಣ ಕೇವಲ 9 ತಿಂಗಳಲ್ಲಿ ಕೇವಲ 9 ತಿಂಗಳಲ್ಲಿ 12,500 ಜನರನ್ನ ನೇಮಕಾತಿಯನ್ನು ಓಕೆ ಮಾಡಿ ಇವತ್ತು ಶಿಕ್ಷಣವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಕೂಡ ಕೊರತೆ ಇದೆ. ಇಡೀ ರಾಜ್ಯದಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ, ಇನ್ನೊಂದು ತಿಂಗಳು ಇಲ್ಲಾಂದರೆ 1.5 ತಿಂಗಳೊಳಗೆ ನನಗೆ, ಯಾಕೆಂದರೆ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ನನ್ನ ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಅಂದರೆ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ವಿ, ಈ ಭಾಗದ ಎಲ್ಲ ಸರ್ಕಾರಿ ಯಾರು ನೌಕರು ಇಲ್ಲ ಅಂದರೆ ಯಾವುದಾದ್ರು ವೇಕೆಂಟ್ ಇದ್ದಾವೆ ಅವ್ರನ್ನೆಲ್ಲ ತುಂಬತಕ್ಕಂಥ ಕೆಲಸವನ್ನು ಏನು ನಾವು ಮಾಡ್ತಾಯಿದ್ವಿ. ನನ್ನ ಇಲಾಖೆಯಲ್ಲೂ ಕೂಡ ತುಂಬತಕ್ಕಂಥ 80% ಮೊನ್ನೆ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಕ್ಲಿಯರ್ ಮಾಡಿದ್ದಾರೆ.
ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿಯನ್ನು, ಯಾಕಂದರೆ ಸಾಕಷ್ಟು ಜನರು ನೀವೆಲ್ಲರೂ ಕೂಡ ನನಗೆ ಮನವಿ ಕೊಟ್ಟರೆ ಸುಮಾರು 5,000 ಶಿಕ್ಷಕರ ನೇಮಕಾತಿಯನ್ನು ಬರೀ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾತ್ರ ಸೀಮಿತವಾಗಿ ನಮ್ಮ ಕಡೆಗೆಲ್ಲ ಕೊಡೋದಿಲ್ಲ, ನಿಮಗೆ ಮಾತ್ರ ಕೊಡ್ತಕ್ಕಂಥದ್ದನ್ನು, ಏನು ಖಾಲಿ ಇರ್ತಕ್ಕಂಥದ್ದನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು, ಮಾತನ್ನು ಕೂಡ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಬಿಡಲಿಲ್ಲ ಅಂದರೆ ತಪ್ಪಾಗ್ತದೆ. ಯಾಕೆಂದರೆ ಈ ಕಡೆ ಭಾಗದಲ್ಲಿ ಸಾಕಷ್ಟು ಜನರು ನೀವು ರೈತಾಪಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀರಿ. ಏನು ಇದು ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಎಲ್ಲಿಂದ ಶುರುವಾಯಿತು ಅಂತೇಳಿ ನಿಮ್ಗೆ ಹೇಳಲಿಕ್ಕೆ, ಯಾಕೆ ನಿಮಗೆಲ್ಲ ಗೊತ್ತಿದೆ. ದರ್ಶನಪುರವ್ರಿಗೂ ಕೂಡ ಆ ಸಂದರ್ಭದಲ್ಲಿ ಸಾಕಷ್ಟು ನಮೋಶಿ ಅವರು ನಿಮಗೆಲ್ಲ ಗೊತ್ತು. ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಾ ಇರಲಿಲ್ಲ. ಯಾಕೆಂದರೆ ಗಂಡ ಹೆಂಡತಿ ಪಾಪ ತಂದೆ ತಾಯಿಯವರು ಏನು ಮಾಡೋರು, ಮಕ್ಕಳು ಹುಟ್ಟಿದ ತಕ್ಷಣ ಪಾಪ ಎಲ್ಲಿಗೂ ಕಳ್ಸೋಕ್ಕಾಗಲ್ಲ, ಶಾಲೆಗೆ ಕಳ್ಸೋಕ್ಕಾಗಲ್ಲ, ಹೊಲಕ್ಕೆ ಕರ್ಕೊಂಡು ಹೋಗೋರು, ಹೊಲದಲ್ಲೇ ಆಟ ಆಡೋಕ್ಕೆ ಬಿಡೋದು, ಇಲ್ಲಾಂದ್ರೆ ಆ ಸೀರೆಯಲ್ಲಿ ಜೋಕಾಲಿ ಮಾಡಿ ಬಿಟ್ಬಿಡೋರು ಚಿಕ್ಕ ಮಕ್ಕಳು. ಇವೆಲ್ಲ ನೀವೆಲ್ಲ ನೋಡಿದ್ರು, ನಮ್ಮ ತಂದೆಯವರು ಹೇಳ್ತಾ ಇದ್ರು. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಆ ಸಂದರ್ಭದಲ್ಲಿ ಆ ಮಗುಗೆ ಶಿಕ್ಷಣ ಅವಶ್ಯಕತೆ ಏನು ಕೊಡಬೇಕಾಗಿತ್ತು ಅಲ್ಲಿ ವಂಚಿತರಾಗವರು. ಆ ಸಂದರ್ಭದಲ್ಲಿ ಬಂಗಾರಪ್ಪಾಜಿಯವರು ಒಂದು ಕಾರ್ಯಕ್ರಮ ಮಾಡಿದರು 90, 91, 92. ಯಾವ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅವರಿಗೆಲ್ಲರಿಗೂ ಕೂಡ ₹1 ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಅದನ್ನ ತಾಯಿಯವ್ರ ಕೈ ಕೊಡೋದು, ವಾರದಲ್ಲಿ ಶನಿವಾರ ಅವರಿಗೆ ₹1 ಕೊಡೋದು. ಮೊನ್ನೆ ನಾನು ಬೆಳಗಾವಿಗೆ ಹೋಗಿದ್ದೆ. ಒಂದು ಮುಸ್ಲಿಮ್ ಅನ್ವರ್, ಅವ್ರ ಹೆಸರು ಗೊತ್ತಿಲ್ಲ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಆ ಕಡೆ ಭಾಗದಲ್ಲಿ. ಅವನು ಬಂದು ಹೇಳ್ದ, ಸರ್ ನನಗೆ ಕೆಲಸ ಸಿಕ್ಕಿದ್ದು ನಿಮ್ಮ ತಂದೆಯವರ ಆಶೀರ್ವಾದ, ನಮ್ಮ ತಂದೆಯವ್ರನ್ನ ಭೇಟಿ ಮಾಡಿದ್ದೆ ಅಂದ. ಇಲ್ಲ ಅಂದ. ನಾನು ಹೇಳಿದಂಗೆ ನಮ್ಮ ತಂದೆಯವರ ಆಶೀರ್ವಾದ ಹೆಂಗೆ ಅಂತೇಳಿ. ಇಲ್ಲ ಸರ್, ನಾನು ಸೈಕಲ್ ಶಾಪಲ್ಲಿ ಕೆಲಸ ಮಾಡ್ತಾಯಿದ್ದೆ, ಯಾರೋ ಟೀಚರ್ ಬಂದು ನನಗೆ ಹೊಡೆದು ಈ ಶಾಲೆಗೆ ಹೋಗಿ ₹1 ಕೊಡ್ತಾರೆ ಅಂದರು. ಆ ಶಾಲೆಗೆ ಹೋದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಓದಬೇಕು ಅಂತೇಳಿ ಓದಿ ಇವತ್ತು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ಸರ್. ಯಾಕೆ ಅಂದರೆ ನಿಮ್ಮ ತಂದೆಯವ್ರು ₹1 ಕೊಟ್ಟರು. ಮತ್ತು ಈ ಕಡೆ ಅಂತೂ ಬಿಡ್ರಿ, ರೈತರು ಸಾಕಷ್ಟು ಜನರು ಇದ್ದೀರಿ. ನಿಮ್ಮ ಪಂಪ್ ಸೆಟ್ ಏನಾರು ಆನ್ ಮಾಡ್ಬೇಕಂದ್ರೆ ಬಂಗಾರಪ್ಪಾಜಿ ಅವ್ರ ಹೆಸರೇ ಹೇಳೇ ನೀವು ಆನ್ ಮಾಡ್ಬೇಕು. ಯಾಕೆಂದರೆ 10 HP ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳು ಇವತ್ತು ಕೂಡ ಜೀವಂತವಾಗಿದ್ದಾರೆ. ಅಂದರೆ ಆ ಸಂದರ್ಭದಲ್ಲಿ ಆ ಸರ್ಕಾರಗಳು ತಗೊಳ್ತಕ್ಕಂಥ ಕಾರ್ಯಕ್ರಮಗಳು, ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಅದು ಸಾಮಾನ್ಯ ಜನರಿಗೆ ಸಹಕಾರ ಆದಾಗ ಅದು ಆಗ್ತದೆ. ಸತತ ಪ್ರಯತ್ನದ ಫಲ. ಅದರ ಜೊತೆಯಲ್ಲಿ ನಮ್ಮ ಸರ್ಕಾರದ ಹಿರಿಯ ಅಧಿಕಾರಿಗಳು ಸೇರಿ ಇವತ್ತು ದಾನಿಗಳನ್ನು ಮನವೊಲಿಸಿ ಇವತ್ತು ಅವಶ್ಯಕತೆ ಇರತಕ್ಕಂಥ 2 ದಿನ ಬದಲಾಗಿ ಸುಮಾರು 6 ದಿನಗಳನ್ನು ಇವತ್ತು ಪೌಷ್ಟಿಕ ಆಹಾರ ಕೊಡ್ತಕ್ಕಂಥ ಕೆಲಸ ಇವತ್ತು ಉದ್ಘಾಟನೆ ಆಗಿದೆ. ಮಂತ್ರಿಗಳು ಬಂದು ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಮಗೆ ಎಲ್ಲ ಸಂತೋಷ ಮತ್ತು ಸ್ಫೂರ್ತಿ ತರ್ತಕ್ಕಂಥ ಕೆಲಸ. ಈಗಾಗಲೇ ಶಿಕ್ಷಣದ ಬಗ್ಗೆ ಮತ್ತು ಇಲಾಖೆ ಬಗ್ಗೆ ಏನೇನು ಬೇಡಿಕೆಗಳು, ಏನೇನು ಅನಿಸಿಕೆಗಳು, ಏನೇನು ನಿಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಅವರು ತಮ್ಮ ಮಾತಿನಲ್ಲಿ ತಿಳಿಸಿದ್ದಾರೆ. ಇವತ್ತು ಸರ್ಕಾರಗಳು ಇವತ್ತು ಶಿಕ್ಷಣಕ್ಕೆ ಭಾಳ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದೆ. ಇವತ್ತು ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಯಾಕಂದರೆ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯ ಇವತ್ತು ಬಡತನ ಮತ್ತು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಕುಟುಂಬದ ಸದಸ್ಯರೇ 100ಕ್ಕೆ ಹೆಚ್ಚು ಪಟ್ಟು ಇರೋದ್ರಿಂದ ಇವತ್ತು ಸರ್ಕಾರ ನಿಮ್ಮ ಕಡೆ ನಾವು ವಿಶೇಷವಾದಂಥ ಗಮನ ಕೊಡಬೇಕಾಗ್ತದೆ. ಇವತ್ತು ನಾವೆಲ್ಲರೂ ಕೂಡ ಇವತ್ತು ಏನೇನು ಸರ್ಕಾರದ ಸವಲತ್ತನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ. ಯಾಕಂದರೆ ಎಲ್ಲ ಮಕ್ಕಳನ್ನು ಇವತ್ತು ಶಾಲೆಗೆ ಬರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಇರಬೇಕು. ಇನ್ನೂ ಕೂಡ ಭಾಳಷ್ಟು ಮಕ್ಕಳು ಶಾಲೆಗೆ ಬರಲಾರ್ದಂಥ ಸ್ಥಿತಿ ಇದೆ. ಅದಕ್ಕಾಗಿ ಯಾವುದೇ ಸಂದರ್ಭದಲ್ಲಿ ಟೀಚರ್ಸ್ ಡೇ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಶಿಕ್ಷಕರು ಸ್ವಲ್ಪ ಇದರ ಜೊತೆಯಲ್ಲಿ ನಿಮ್ಮ ಗ್ರಾಮದಲ್ಲಿ ನೀವು ಕೂಡ ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಅಲ್ಲಿರ್ತಕ್ಕಂಥ ಪೋಷಕರಿಗೆ ಇವತ್ತು ಮನವೊಲಿಸ್ತಕ್ಕಂಥ ಕೆಲಸ ಮಾಡಿ ಆ ಮಕ್ಕಳನ್ನು ಕೂಡ ಶಾಲೆಗೆ ತರ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಇವತ್ತು ಅದು ಯಶಸ್ವಿಯಾಗ್ಲಿಕ್ಕೆ ಸಾಧ್ಯ. ಮೂಲಭೂತ ಸೌಕರ್ಯ ಏನೇನು ಅವಶ್ಯಕತೆಗಳವು ಅವು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಒಂದೊಂದು ಸಮಯದಲ್ಲಿ ಟೀಚರ್ಸ್ಗಳು ಇವತ್ತು ಕಲ್ಯಾಣ ಕರ್ನಾಟಕದ ಅನುದಾನದಲ್ಲಿ ಇವತ್ತು ಅವ್ರಿಗೆ ಸ್ಯಾಲ್ರಿ, ಕೆಲವೊಂದು ಸರಿ ಸ್ಯಾಲ್ರಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಈಗಾಗಲೇ ನಾವು ಹೋದ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ಮಧು ಬಂಗಾರಪ್ಪ ಅವರು ಹೇಳಿದ್ರು, ಇವತ್ತು ಮಂತ್ರಿಗಳು ಇವತ್ತು ಇಲ್ಲಿ ಇರ್ತಕ್ಕಂಥ ಶಿಕ್ಷಣ ಕೊರತೆಯನ್ನು ಮುಂದಿನ ದಿನದ ಆದಷ್ಟು ಬೇಗ ಇವತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ. ಇವತ್ತು ನಮ್ಮ ಮಕ್ಕಳಿಗೆ ಇಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಟೀಚರ್ಸ್ಗಳು ನೀವೆಲ್ಲ ಸ್ವಲ್ಪ ಗಮನವಿಟ್ಟು ಸ್ವಲ್ಪ ಮನಸಾಪೂರ್ವಕವಾಗಿ ಕಲಿಸಿದ್ರೆ ಇನ್ನೂ ಕೂಡ ಹೆಚ್ಚಿನ ಒಂದು ರಿಸಲ್ಟ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಿಮ್ಗೆ ಕೂಡ ಸಾಕಷ್ಟು ತಾವು
ಇವತ್ತು ಪರಿಸರ ಆಗಲಿ, ಇವತ್ತು ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚು ಗಮನ ಕೂಡ ಕೊಟ್ಟಿದೆ. ಇನ್ನೂ ಸ್ವಲ್ಪ ಹೆಚ್ಚು ನೀವು ಇರ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ಮನಸಾಪೂರ್ವಕವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ, ಈ ಭಾಗದ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ರಿಸಲ್ಟ್ ನೋಡಿದಾಗ ನಾವು ಕೆಳಗಿಲಿಂದ ನೋಡ್ಬೇಕಾಗ್ತದೆ. ಇವತ್ತು ನೀವು ವಿದ್ಯಾರ್ಥಿಗಳು ಕೂಡ ನೀವು ಓದ್ತಕ್ಕಂಥದ್ದು ಒಂದೇ ಒಂದು ಕೆಲಸ ಅದು. ಇವತ್ತು ಎಲ್ಲ ಸವಲತ್ತುಗಳು ನಿಮ್ಮ ತಂದೆ ತಾಯಿ ಆಗಲಿ, ಇವತ್ತು ಸರ್ಕಾರಗಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಮಾಡ್ತಕ್ಕಂಥದ್ದು. ಇವತ್ತು ನಿಮ್ಮ ಜವಾಬ್ದಾರಿ ಏನಿದೆ, ನಿಮ್ಮ ಜವಾಬ್ದಾರಿ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಜವಾಬ್ದಾರಿ ಅದು ನೀವು ತಿಳ್ಕೊಂಡಾಗ ಮಾತ್ರ ಇವತ್ತು ನೀವು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಈಗೇನು ನಮ್ಮ ಸರ್ಕಾರ ಎಲ್ಲ ಮಾಡ್ಲಿಕ್ಕೆಲ್ಲ ನಿಮ್ಮ ಸಲುವಾಗಿ ಹೇಳಿದ್ರು ನಮ್ಮ ಸಚಿವರು, ಇದು ಫೌಂಡೇಶನ್ ಅಂತ. ನಿಜವಾಗಿ ಇದು ಫೌಂಡೇಶನ್ನೇ. ಯಾಕಂದ್ರೆ ತಂದೆ ತಾಯಿಯವರು ಕೊಡೋದಾಗಲಾರ್ದಂಥ ಕೆಲಸ ಎಲ್ಲ ನಮ್ಮ ಸರ್ಕಾರ ಮಾಡಿಕೊಡ್ಲಿಕ್ಕೈತದ. ಈ ಉದಾಹರಣೆ ಮೊದಲಿಗೆ 2 ದಿನದಕ್ಕೆ 6 ದಿನ ಮಾಡ್ಲಿಕ್ಕೆ ಕಾರಣ ಅಂತಂದ್ರೆ ಪ್ರೇಮ್ಜಿ ಅವರು. ಇವ್ರದ್ದು ನೋಡಿದ್ರೆ ನಿಜವಾಗಿ ಅವ್ರಿಗೆ ಎಷ್ಟು ಹೇಳಿದ್ರು ಕಡಿಮೆನೇ. ನಾವು ಎಲ್ಲೇ ಯಾರೋ ಏನೋ ಕೊಟ್ಟರೆ 100 ಆಗಲಿ 100,000 ಆಗಲಿ ಅಂತ ಅವ್ರಿಗೆ ಹರಿಸಿ ಹೋಗ್ತೀವಿ. ಅಂಥದ್ದು 15 ಕೋಟಿ 91 ಲಕ್ಷ ರೂಪಾಯಿ ನಮ್ಮ ಸರ್ಕಾರ ಕೊಟ್ಟು 2 ದಿನ ಬದಲಾಗಿ 4 ದಿನ ಹೆಚ್ಚಿಗೆ ಕೊಟ್ಟು 6 ದಿನ ಮೊಟ್ಟೆ ಬಾಳೆಹಣ್ಣು ಚಿಕ್ಕಿ ಕೊಡೋಂಥ ವ್ಯವಸ್ಥೆ ಮಾಡ್ಯಾರಂದ್ರೆ ಅವರಂಥ ಧರ್ಮಾತ್ಮರು ದಯಾತ್ಮರು ಯಾರಲ್ಲ. ಅವ್ರದ್ದು ಇನ್ನೊಂದು ವಿಶೇಷ ಅಂದರೆ ಹೇಳಿದರು 100ಕ್ಕೆ 80% ದಾನ ಮಾಡ್ತಾರಂತ. ನಾವು ನಮ್ಮ ಮನೆಯಲ್ಲೇ ಆಗಲಿ ಯಾರೇ ಆಗಲಿ ಇಲ್ಲಿ ಕುಂತವರು ನನ್ನಂದಾಗಿ ನಮ್ಮ ಸಚಿವರು ನಡ್ಕೊಂಡು ನನಗೆ ಎಲ್ಲರೂ ಹೇಳ್ತೀವಿ, ನಾವು ಯಾರು 100ಕ್ಕೆ 80 ಅಲ್ಲ 50 ಮಾಡೋರಿಲ್ಲ, 40 ಮಾಡೋರಿಲ್ಲ. 10 ರೂಪಾಯಿ ಮನೆ ಮಕ್ಕಳ ಹತ್ರ ಕೊಡೋದು ವಿಚಾರ ಮಾಡ್ತೀವಿ. ಅಂಥದ್ರಾಗ ಅದೇನು ಪ್ರೇಮಿಯವರು 100ಕ್ಕೆ 80 ಕೊಡ್ತಾರಂದ್ರೆ ಅವರು 2ನೇ ದೇವರು ಅಂದ್ರೂ ತಪ್ಪಲ್ಲ.